ಅದು ಹಲವು ವರ್ಷಗಳಿಂದ ಗೊಂದಲದ ಗೂಡಾಗಿರುವ ರಾಜಕಾರಣಿ ಒಬ್ಬರ ಅರಣ್ಯ ಒತ್ತುವರಿ ಆರೋಪ. ಇತ್ತ ನಾ ಕೊಡೆ ನೀ ಬಿಡೆ ಎನ್ನುವಂತಾಗಿದೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶದಂತೆ ಸರ್ವೆ ಕಾರ್ಯ ಕೂಡ ಆರಂಭವಾಗಿದ್ದು, ಆದರೆ ಸರಿಯಾದ ಪೂರ್ವ ತಯಾರಿ ಇಲ್ಲದ ಕಾರಣ ಒಂದೇ ದಿನದಲ್ಲಿ ಮುಗಿಸುತ್ತೇವೆ ಎಂದು ಹೊರಟಿದ್ದ ಸರ್ವೆ ಕಾರ್ಯ ಎರಡನೇ ದಿನಕ್ಕೂ ಕೂಡ ಮುಂದುವರೆದಿದೆ. ರಮೇಶ್ ಕುಮಾರ್ ವಿರುದ್ಧ ಒತ್ತುವರಿ ಆರೋಪ. ಎರಡನೇ ದಿನವೂ ಅರಣ್ಯ ಭೂಮಿ ಸರ್ವೆ ಕಾರ್ಯ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೇಲೆ 2 ದಶಕಗಳಿಂದ ಕೇಳಿ ಬರುತ್ತಿರುವ ಅರಣ್ಯ ಒತ್ತುವರಿ ಆರೋಪದ ಪ್ರಕರಣ ಇನ್ನೂ ಸುಖಾಂತ್ಯ ಕಂಡಿಲ್ಲ. ಹೈಕೋರ್ಟ್ ಆದೇಶದಂತೆ ನಿಗದಿಯಾಗಿದ್ದ ಜಂಟಿ ಸರ್ವೆ ಕಾರ್ಯ ಮಾಡಲಾಯಿತು. ಕೋಲಾರ ಜಿಲ್ಲಾಧಿಕಾರಿ ರವಿ, ಡಿಸಿಎಫ್ ಸರೀನಾ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆಯಿತು. ಡಿಡಿಎಲ್ಆರ್ ನೇತೃತ್ವದಲ್ಲಿ 4 ತಂಡಗಳನ್ನು ಮಾಡಿ ರೋವರ್ ಯಂತ್ರದ ಮೂಲಕ ಹೊಸಹುಡ್ಯ ಗ್ರಾಮದ ಗಡಿ ಗುರುತಿಸುವ ಕೆಲಸ ಮಾಡಲಾಯಿತು. ನಂತರ ನಕ್ಷೆ ರಚಿಸಿಕೊಂಡು ಅದರ ಪ್ರಕಾರ ಸರ್ವೆ ಕಾರ್ಯ ನಡೆಸಲಾಯಿತು. ಅರಣ್ಯ ಇಲಾಖೆಯ ಜಂಟಿ ಸರ್ವೆಗೆ ಆಕ್ಷೇಪ. ನಾನು ಒತ್ತುವರಿದಾರನಲ್ಲ, ಖರೀದಿದಾರ. ಆರೋಪ ಅಲ್ಲಗಳೆದ ರಮೇಶ್ ಕುಮಾರ್. ಸರ್ವೆ ವೇಳೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಉಪಸ್ಥಿತರಿದ್ದರು. ಕಂದಾಯ ಇಲಾಖೆ ಬದಲು ಅರಣ್ಯ ಇಲಾಖೆಯ ಗಂಟರ್ ಚೈನ್ನಲ್ಲಿ ಸರ್ವೆ ಮಾಡಲು ನನ್ನ ತಕರಾರು ಇದೆ ಎಂದರು. ಕಾರಣ, ಇಂದಿಗೂ ಈ ಜಮೀನು ಕಂದಾಯ ಇಲಾಖೆ ದಾಖಲೆಗಳಲ್ಲಿ ಗೋಮಾಳ ಎಂದೇ ಇದೆ. ಹಾಗಾಗಿ ಇದನ್ನು ಅರಣ್ಯ ಇಲಾಖೆಯ ಗಂಟರ್ ಚೈನ್ನಲ್ಲಿ ಮಾಡುವುದು ಸರಿಯಿಲ್ಲ ಅಂತ ಆಕ್ಷೇಪಿಸಿದ್ರು. ಕೆಲವರು ನನ್ನ ಒತ್ತುವರಿದಾರರು ಎಂದು ಬಿಂಬಿಸುತ್ತಿದ್ದಾರೆ. ಆದರೆ ನಾನು ಒತ್ತುವರಿದಾರನಲ್ಲ, ನಾನು ಖರೀದಿದಾರ ಎಂದರು. 2013-14 ಸರ್ವೆ ರಿಪೋರ್ಟ್ಸ್ ಎಲ್ಲ ಇದೆ. ಈಗ ನೀವೇನು ಮಾಡ್ತಾ ಇದ್ರಿ, ಈ ಕೆಲಸನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ತಾವು ನನಗೆ ಪ್ರೆಸೆಂಟ್ ಇದೀನಂತ ಸಿಗ್ನೇಚರ್ ಮಾಡಿದ್ದೀನಿ ನಾನು. ಆದರೆ ನೀವೇನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಿ, 2013 ಕೋರ್ಟ್ ಆರ್ಡರ್ ಪ್ರಕಾರ ಅದಾಗಿರೋದು. ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವೆನ್ಯೂ ಗೋಮಾಳ ಖರಾಬ್ ಅಂತಲೇ ಇದೆ. ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತ ಬರುತ್ತೆ. ಹೈಕೋರ್ಟ್ ನನಗೆ ಆ ಗೌರವ ಕೊಟ್ಟಿದೆ. ಪರ್ಚೇಸರ್ ಕೊಂಡಿರೋ ಜಮೀನು ಎನ್ಕ್ರೋಚ್ ಮಾಡಿದ್ರು. ಇನ್ನು ರಮೇಶ್ ಕುಮಾರ್ ಅವರ ಅಹವಾಲು ಆಲಿಸಿದ ಜಿಲ್ಲಾಧಿಕಾರಿ ರವಿ, ಡಿಸಿಎಫ್ ಸರೀನಾ ಕೆಲ ಹೊತ್ತು ಚರ್ಚೆ ನಡೆಸಿದ್ರು. ಅಂತಿಮವಾಗಿ ಅರಣ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಶಿವಶೈಲಂ ಅವರು ಮಾಡಿದ್ದ ಆದೇಶದ ಪ್ರತಿಯಂತೆ ಅರಣ್ಯ ಇಲಾಖೆಯ ಚೈನ್ ಪ್ರಕಾರವಾಗಿಯೇ ಸರ್ವೆ ಮಾಡಿದ್ರು. ರಸ್ತೆ ಇಲ್ಲದ ಜಾಗದಲ್ಲಿ ಕಲ್ಲು ಮುಳ್ಳು ಗಿಡಗಂಟೆಗಳ ನಡುವೆ ಅಧಿಕಾರಿಗಳು ನಡೆಯುತ್ತಾ ಸಾಗಿದ್ರು. ಆದ್ರೆ ಸರಿಯಾದ ಪೂರ್ವ ತಯಾರಿ ಇಲ್ಲದೆ ಸರ್ವೆ ಆರಂಭ ಮಾಡಿದ ಹಿನ್ನೆಲೆಯಲ್ಲಿ ಅಂದುಕೊಂಡಂತೆ ಸರ್ವೆ ಮಾಡಲಾಗ್ಲಿಲ್ಲ. ಸುಮಾರು ಅರ್ಧ ಸರ್ವೆ ಮಾಡುವಷ್ಟರಲ್ಲೇ ಕತ್ತಲಾಗಿತ್ತು. ಹಾಗಾಗಿ ಸರ್ವೆ ಕಾರ್ಯವನ್ನ ಇಂದಿಗೆ ಮುಂದೂಡಿದ್ರು. ಇನ್ನೊಂದಷ್ಟು ಉಳ್ಕೊಂಡಿದೆ. ಫಾರೆಸ್ಟ್ ಗಡಿ ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ. 2 ಕಡೆಯಿಂದನೂ ಅಳಿಬೇಕಾಗಿದೆ. ಆ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ತಾ ಇದೆ. ಜಂಗಲ್ಸ್ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಾಗಿದೆ. ಸೊ ಆ ಕಾರಣಕ್ಕಾಗಿ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅಥವಾ 2 ಗಂಟೆವರೆಗೆ ಮುಗಿಸ್ಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ. ಮುಗಿಸ್ತೀವಿ. ಈ ವಿಚಾರ ನಾವು ಪಿಟಿಷನರ್ ಕೂಡ ಗಮನಕ್ಕೆ ಕೂಡ ತಂದಿದ್ದೀವಿ. ಒಟ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಗೊಂದಲದ ಗೂಡಾಗಿದ್ದ ರಮೇಶ್ ಕುಮಾರ್ ವಿರುದ್ಧದ ಅರಣ್ಯ ಭೂಮಿ ವಿವಾದ ಮುಗಿದಿಲ್ಲ. ಸದ್ಯ ಜಂಟಿ ಸರ್ವೆ ಕಾರ್ಯ ಮಾಡುವ ಮೂಲಕ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂದು ಕೂಡ ಸರ್ವೆ ಕಾರ್ಯ ನಡೆಯಲಿದೆ.